ಸ್ನೇಹಿತರೆ ಏನೈತಿ ಬೆಸ್ಕಾಂ ವಿದ್ಯಾರ್ಥಿಗಳು ಏನೈತಿ ಅಂತಿಮ ಆಯ್ಕೆ ಪಟ್ಟಿ ಕೇಳತ್ತಿದ್ರಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತನಾತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತನು ಬೆಸ್ಕಾಂ ಏನೈತಿ ಪ್ಯಾನಲ್ ರಿಸಲ್ಟ್ ಯಾವಾಗ ಬರ್ಬೋದು ಅಂಥೇಳಿ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುವಂಗೆ 11/3/2026 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ರು. ಅದು ಲಿಸ್ಟನ್ನು ಪ್ರಕಟಣೆ ಮಾಡಿದ್ರೆ ಅದರೊಳಗೆ ಏನೈತಿ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಏನು ಮಾಹಿತಿ ಅಂದ್ರೆ 25/3/2026 25/3/2026 ಇದು ಯಾವ ಡೇಟ್ ಅಂದ್ರೆ ಈಗ ಆಕ್ಷೇಪಣೆ ಸಲ್ಲಿಸೋದು ಕೊನೆ ದಿನಾಂಕ. ಆಕ್ಷೇಪಣೆ ಯಾರು ಸಲ್ಲಿಸ್ಬೋದಾಗಿತ್ತಂದ್ರೆ ಕೇವಲ ಈಗ ಲಿಸ್ಟ್ಗಳನ್ನ ಬಿಟ್ಟಿದ್ರೆ ಅದರ ಕಟ್ಟಪ್ ಅಂಕ ಇದ್ದಿಲ್ಲ, ಆ ಕಟ್ಟಪ್ ಅಂಕಗಳಿಗಿಂತ ಜಾಸ್ತಿ ಪರ್ಸೆಂಟೇಜ್ ಆಗಿ ಸೆಲೆಕ್ಟ್ ಆಗದೇ ಇರುವಂಥ ವಿದ್ಯಾರ್ಥಿಗಳು, ಕೇವಲ ಅಂಥ ವಿದ್ಯಾರ್ಥಿ ಮಾತ್ರ ಆಕ್ಷೇಪಣೆ ಸಲ್ಲಿಸಬಹುದಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಆಕ್ಷೇಪಣೆ ಸಲ್ಲಿಸಂಗಿಲ್ಲ. ಕೇವಲ ಕಟ್ಟಪ್ ಅಂಕಗಳಿಗಿಂತ ಜಾಸ್ತಿ ಪರ್ಸೆಂಟೇಜ್ ಆಗಿ ಸೆಲೆಕ್ಟ್ ಆಗದೇ ಇರುವ ವಿದ್ಯಾರ್ಥಿಗಳು ಮಾತ್ರ ಏನೈತಿ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಆಗಿತ್ತು 25/3/2026. ಇದಾದಮೇಲೆ ಈಗ ಆಕ್ಷೇಪಣೆ ಸಲ್ಲಿಸಲು ಡೇಟ್ ಕೂಡ ಎಂಡ್ ಆಯ್ತು, 2 ದಿನ ಆಯ್ತು. ಇವತ್ತು 27 ಡೇಟ್ ಕೂಡ ಮುಗಿತ್ತು. ಅದಾದಮೇಲೆ ಏನೈತಿ ಇನ್ನು ನೆಕ್ಸ್ಟ್ ಸ್ಟೇಜ್ ಅದರೊಳಗೆ ನೆಕ್ಸ್ಟ್ ಸ್ಟೇಜ್ ಏನಂದ್ರೆ ಅವ್ರದನ್ನು ಇನ್ನೂ ಓನ್ಲಿ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು ಅಷ್ಟೇ. ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಿದಾಗಾದರೂ ಹೇಳಿನ ಈಗ ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಬರ್ಬೋದು ಅಂದರೆ ಈಗ ಆಕ್ಷೇಪಣೆ ಸಲ್ಲಿಸೋದ್ರ ಮೇಲೆ ಡಿಪೆಂಡ್ ಅಂತ ಹೇಳಿನ. ಆಕ್ಷೇಪಣೆ ಸಲ್ಲಿಸೋದ್ರ ಮೇಲೆ ಡಿಪೆಂಡ್ ಅಂತ ಹೇಳಿ ಆಕ್ಷೇಪಣೆ ಏನಾದರೂ ಭಾಳ ಬಂದು ಅಂದ್ರೆ ಫೈನಲ್ ರಿಸಲ್ಟ್ ಬಿಡೋದು ಲೇಟ್ ಆಕತಿ. ಆಕ್ಷೇಪಣೆ ಕಡಿಮೆ ಬಂದು ಅಂದ್ರೆ ಜಲ್ದಿ ಬಿಡ್ತಾರೆ. ಈ ರೀತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿನಿ. ಅದರ ಇನ್ಫಾರ್ಮೇಷನ್ ಅವರ ಏನೈತಿ ಬೆಸ್ಕಾಮ್ದವ್ರು ನಮಗೆ ತಿಳಿಸ್ಕೊಡಂಗಿಲ್ಲ. ಯಾವುದೇ ರೀತಿ ಆದ್ರೆ ಇನ್ಫಾರ್ಮೇಷನ್ ಹೇಳಿರಂಗಿಲ್ಲ. ಅವ್ರು ಎಷ್ಟು ಆಕ್ಷೇಪಣೆ ಬಿದ್ದಾವೆ, ಎಷ್ಟು ಆಕ್ಷೇಪಣೆ ಸಲ್ಲಿಸಲ್ಲ, ಅದ್ರ ಇನ್ಫಾರ್ಮೇಷನ್ ಅವ್ರು ತಿಳಿಸ್ಕೊಟ್ಟಿರಂಗಿಲ್ಲ. ನಾನು ಎಕ್ಸೆಪ್ಟೆಡಾಗಿ ಹೇಳ್ದನ್ನ ಯಾವಾಗ ಬರ್ಬೋದು ಅಂಥೇಳಿ ಎಕ್ಸೆಪ್ಟೆಡಾಗಿ ಹೇಳ್ತನ. ಇಲ್ಲಿ ನೋಡ್ರಿ ಇವತ್ತು 27 ಇನ್ನೊಂದು 2 ದಿನ ಈ ತಿಂಗಳು ಮುಗಿತ್ತು. ಅದಾದಮೇಲೆ ಏನೈತಿ ಏಪ್ರಿಲ್ 10 ಏಪ್ರಿಲ್ 5ನೇ ತಾರೀಕು ರವಿವಾರ. ಏಪ್ರಿಲ್ 9 ಉಪಚುನಾವಣೆ ನಡೀತೈತಿ. ಅದ್ರ ಸಂಬಂಧ ಏನೈತಿ NWKRTS ಏನೈತಿ ಎಕ್ಸಾಮ್ ಡೇಟ್ ಕೂಡ ಚೇಂಜ್ ಮಾಡಿರ್ತಿರ್ತಾರೆ. 9ನೇ ತಾರೀಕು ಅವ್ರದ್ದು ಎಕ್ಸಾಮ್, ಅದನ್ನು ಕೂಡ ಏನೈತಿ 10ನೇ ತಾರೀಕು ಮಾಡಿರ್ತಿರ್ತಾರೆ. ಅದರ ಸಂಬಂಧ ಏನೈತಿ 9 ಸೂಟಿ, 9 ರಿಸಲ್ಟ್ ಬರೋಂಗಿಲ್ಲ, 5ನೇ ತಾರೀಕು ಬರೋಲ್ಲ. ಕೇವಲ ಏನೈತಿ 7 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು, 6, 7 ಈಗ ಏಪ್ರಿಲ್ 1ನೇ ವೀಕ್ ಒಳಗೆ ಏನೈತಿ ರಿಸಲ್ಟ್ ಏನೈತಿ 100% ಬರೋ ಚಾನ್ಸಸ್ ಭಾಳ ಐತಿ. ಯಾಕಂದ್ರೆ 5ನೇ ತಾರೀಕು ಏನೈತಿ ರವಿವಾರ ಐತಿ, ಅದು ಬರೋಲ್ಲ. 9ನೇ ತಾರೀಕು ಎಲೆಕ್ಷನ್ ಐತಿ, ಅಂದೂ ಇಲ್ಲ. ಕೇವಲ ಏನೈತಿ 1 ರಿಂದ 7 ಈ ಡೇಟ್ ಒಳಗಾಗಿ ಏನೈತಿ ಅಂತಿಮ ಆಯ್ಕೆ ಪಟ್ಟಿ ಬರೋದು ಚಾನ್ಸಸ್ ಭಾಳ ಐತಿ. ಇನ್ನೂ ಒಂದು ಏನು ಕೇಳ್ತಿದ್ರೆ ಅಂದ್ರೆ ಈ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರ್ತಿದ್ದಾನೆ ಅಂತ ಕೇಳ್ತಿದ್ರಿ. ನಾ ಪ್ರತಿಯೊಂದು ವಿಡಿಯೋದಾಗ ಹೇಳೋದನ್ನ ಬೆಸ್ಕಾಂ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರಲ್ಲ ಅಂಥೇಳಿ ಆದ್ರೂ ಕಮೆಂಟ್ ಮಾಡ್ತಿರ್ತೀರಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರ್ತೈತೆ ಅಂತೇಳಿ. ಇಲ್ಲಿ ನೋಡ್ರಿ 100 to 100% ಹೇಳ್ತೀನಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರೋಂಗಿಲ್ಲ. ಸೆಕೆಂಡ್ ಲಿಸ್ಟ್ ಬರೋಂಗೇ ಇಲ್ಲ. ಎದಕ್ಕೆ ಬರೋಂಗಿಲ್ಲ ಅಂದ್ರೆ ಈಗ ನೋಡ್ರಿ ಕೆಲವೊಂದು ವಿದ್ಯಾರ್ಥಿ ಸೆಲೆಕ್ಟ್ ಆಗಿರ್ತಿರ್ತಾರೆ. ಓಕೆ, ಏನೋ ಒಂದು ಕಾರಣದಿಂದ ಅವರು ಹೋಗಂಗಿಲ್ಲ. ಏನೈತಿ ಏನೈತಿ ವೇಕೆನ್ಸಿ ಏನು ಖಾಲಿ ಉಳಿತಾವಲ್ಲ, ಅವ್ನು ಏನೈತಿ ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಬ್ಯಾಕ್ಲಾಗ್ ಅಂದ್ರೆ ಏನು, ಇಲ್ಲಿ ನೋಡ್ರಿ ಬ್ಯಾಕ್ಲಾಗ್ ಅಂದ್ರೆ ಈಗ ಬ್ಯಾಕ್ಲಾಗ್ ಅಂತ ಏನು ಕನ್ಸಿಡರ್ ಮಾಡ್ಯಾರ ಅಂದ್ರೆ ಅವನ ರಿಕ್ರೂಟ್ಮೆಂಟ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಹೊಳ್ಳಿ ಏನೈತಿ ಅವನ್ನ ಫಿಲ್ಅಪ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡ್ರೆ ನೆಕ್ಸ್ಟ್ ಅಧಿಸೂಚನೆ ಆಕತ್ಲಿ ಅವಾಗ ಏನೈತಿ ಅವು ಫಿಲ್ಅಪ್ ಮಾಡ್ಕೋಬೇಕು. ಹಂಗೆ ಏನೈತಿ ಈ ಸಲ ಏನೈತಿ ಈಗೆಲ್ಲ ಏನೈತಿ ಬೆಸ್ಕಾಮ್ದವ್ರು ಪೂರ ಕ್ಲೋಸ ಮಾಡಿಬಿಟ್ಟಾರೆ. ಕ್ಲೋಸ್ ಮಾಡ್ಯಾರ. ಇನ್ನು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಪ್ರೊಸೆಸ್ ಹಿಂಗೇನು ಬರೋಂಗಿಲ್ಲ. ಏನೂ ಬರೋಂಗಿಲ್ಲ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಕೈತಿ ನೋಡ್ರಿ. ಅವಾಗ ಏನೈತಿ ಬ್ಯಾಕ್ಲಾಗ್ ಅಂತೇಳಿ ಏನೈತಿ ಪೋಸ್ಟ್ ಇದ್ದಿರ್ತಾವೆ. ಈ ಸಲ ನೋಟಿಫಿಕೇಶನ್ ಆಗಿದೆ. ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ತಿರ್ತೀರಿ ಬ್ಯಾಕ್ಲಾಗಿ ಒಂದು ಕೆಲವೊಂದಿಷ್ಟು ಪೋಸ್ಟ್ ಇದ್ದು. ಇನ್ನೇನೈತಿ ಈಗ ಈ ಸಲ ಏನು ಉಳಿತಲ್ಲ ನೆಕ್ಸ್ಟ್ ಅಧಿಸೂಚನೆ ಆಕತ್ಲೆ ಅವಾಗ ಏನೈತಿ ಈಗ ಬ್ಯಾಕ್ಲಾಗ್ ಇದ್ದಿದ್ದು ಏನೈತಿ ಅವಾಗ ಫಿಲ್ಅಪ್ ಮಾಡ್ಕೋತಾರೆ. ಅವಾಗ ಮತ್ತೆ ವೇಕೆನ್ಸಿ ಉಳಿದು ಅಂದ್ರೆ ಮತ್ತೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಕತ್ಲೆ ಅವಾಗ ಫಿಲ್ಅಪ್ ಮಾಡ್ಕೋತಿರ್ತಾರೆ. ಈ ರೀತಿಯಾಗಿ ಬೆಸ್ಕಾಮ್ದು ಸ್ಟೆಪ್ ಬೈ ಸ್ಟೆಪ್ ಇದ್ದಿರ್ತೈತಿ. ಸೆಕೆಂಡ್ ಮೆರಿಟ್ ಲಿಸ್ಟ್ ಅವ್ರು ಬರೋಂಗಿಲ್ಲ. ಈ ರೀತಿಯಾಗಿ ಬೆಸ್ಕಾಮ್ ಮಾಹಿತಿ ಇದ್ದಿರ್ತೈತಿ. ನಿಮಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ ಬೆಸ್ಕಾಮ್ ವಿದ್ಯಾರ್ಥಿಗಳು. ಇದನ್ನು ಬಿಟ್ಟು ಏನೇ ಡೌಟ್ ಇದ್ದರೂ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ವಿಡಿಯೋ ಒಂದು ಸ್ವಲ್ಪ ಏನಾರ ಯೂಸ್ಫುಲ್ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ. ಅದೇ ರೀತಿಯಾಗಿ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.